ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಭೀಕರ ದುರಂತವೊಂದು ಸಂಭವಿಸಿದೆ. ನದಿಯಲ್ಲಿ ಮುಳುಗಿ 8 ಜನ ದಾರುಣವಾಗಿ ಮೃತಪಟ್ಟಿರೋ ಘಟನೆ ಇದು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಸಂಭವಿಸಿರುವ ಘಟನೆ. ಭೀಕರ ದುರಂತ ಸಂಭವಿಸಿದೆ ಭಾನುವಾರ. ನದಿಯಲ್ಲಿ ಮುಳುಗಿ 8 ಜನ ದಾರುಣವಾಗಿ ಮೃತಪಟ್ಟಿದ್ದಾರೆ. ಭಟ್ಕಳದ ವೆಂಕಟಾಪುರ ನದಿಯಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ. ಕಪ್ಪೆ ಚಿಪ್ಪು ತೆಗೆಯೋದಕ್ಕೆ ನದಿಗಿಳಿದಿದ್ರು 14 ಜನ ನದಿಗಿಳಿದಿದ್ರು. ಮೃತರು ಶಿರಾಲಿಯ ಸಾರದಹೊಳೆ ಮೂಲದವರಂತೆ. ಇದೀಗ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. ಕಪ್ಪೆ ಚಿಪ್ಪು ತೆಗೆಯುವುದಕ್ಕೆ 14 ಜನ ನದಿಗೆ ಇಳಿದಿದ್ರು. ಪರಿಣಾಮ ಇದೀಗ 8 ಜನ ಮೃತಪಟ್ಟಿದ್ದಾರೆ ಅಂತ. ಶಿರಾಲಿಯ ಸಾರದಹೊಳೆ ಮೂಲದವರಿವರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ತಟ್ಟಿಹಕ್ಲ ಈ ನದಿಯಲ್ಲಿ ಒಂದು ಘೋರ ದುರಂತವೊಂದು ಸಂಭವಿಸಿ ಹೋಗ್ಬಿಟ್ಟಿದೆ. ಒಟ್ಟು 14 ಜನ ಒಂದಾಗಿ ಸೇರಿಕೊಂಡು ಈ ಕಪ್ಪೆ ಚಿಪ್ಪನ್ನು ತೆಗೆಯುವುದಕ್ಕೆ ಹೋಗಿದ್ರು. ನೀರಿಗೆ ಸಿಲುಕಿ 8 ಜನ ಮೃತಪಟ್ಟಿದ್ದಾರೆ. 4ರನ್ನೇನು ರಕ್ಷಣೆ ಮಾಡಿದ್ದಾರೆ. ನಾಪತ್ತೆಯಾದವರ ಈ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನೀರು ಪಾಲಾಗಿದ್ರು. ನೀರಿನ ಸುಳಿಗೇನೋ ಸಿಕ್ಕಾಕೊಂಡ್ರಂತೆ 14 ಜನ. ಈ ಪೈಕಿ 8 ಜನ ಮೃತಪಟ್ಟರು. ಇವತ್ತು ಬೆಳಗ್ಗೆ ಇವರೆಲ್ಲ ಹೋಗಿದ್ರು. ತಟ್ಟಿಹಕ್ಲು ಬಳಿಯ ಒಂದು ನದಿಗೆ ಹೋಗಿದ್ರು. ಎಲ್ಲರೂ ಕಪ್ಪೆ ಚಿಪ್ಪನ್ನು ಸಂಗ್ರಹ ಮಾಡ್ತಾ ಇದ್ರು ನದಿಯಲ್ಲಿ. ಆಗ ಏಕಾಏಕಿಯಾಗಿ ನದಿಯಲ್ಲಿ ನೀರಿನ ರಭಸ ಹೆಚ್ಚಳ ಆಗಿದೆ. ನೀರಿನ ರಭಸ ಹೆಚ್ಚಳ ಆಗಿದ್ದಕ್ಕೆ ಇವರೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇರೋದು. ಎಲ್ಲರೂ ಭಟ್ಕಳದ ಶಿರಾಲಿ ಮೂಲದವರು, ಶಿರಾಲಿಯ ಸಾರದ ಹೊಳೆದವರು ಅಂತ ಹೇಳ್ತಿದ್ದಾರೆ. ಒಂದೇ ಕುಟುಂಬದವರು ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. 14 ಜನ ಒಂದೇ ಕುಟುಂಬದವರು ಅಂತಲೂ ಕೂಡ ಮಾಹಿತಿ ಬರ್ತಾ ಇದೆ. ಇನ್ನೂವರೆಗೂ ಕೂಡ ಅದು ಕನ್ಫರ್ಮ್ ಆಗಬೇಕು. ಹೀಗಾಗಿ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದಲ್ಲಿ ಮೃತದೇಹಗಳ ಪತ್ತೆಗೆಯಾಗಿಯೂ ಕೂಡ ಹುಡುಕಾಟ ನಡೀತಾ ಇದೆ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮವರನ್ನು ಕಳೆದುಕೊಂಡವರು ಕಣ್ಣೀರಿಡ್ತಾ ಇದ್ದಾರೆ. ಕೆಲವರನ್ನೆಲ್ಲ ಭಟ್ಕಳ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತಂತೆ. ಪೊಲೀಸರೆಲ್ಲ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ. ಸ್ಥಳೀಯ ಮೀನುಗಾರರು ಕೂಡ ಈ ಸಮಯದಲ್ಲಿ ಸಹಾಯಕ್ಕೆ ಬಂದಿದ್ದಾರೆ. ಅವರ ಸಹಾಯದಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುವಂಥ ಪ್ರಯತ್ನಗಳಾಯಿತು. ಇದೀಗ ಘಟನೆಯ ಬಗ್ಗೆ ವ್ಯಾಪಕವಾದಂಥ ಚರ್ಚೆಗಳಾಗ್ತಾ ಇದೆ. ಭೀಕರ ದುರಂತ ಇದು. ವೆಂಕಟಾಪುರ ನದಿಯಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸುತ್ತೆ ಅಂತ ಹೇಳಿದರೆ 8 ಜನ ಒಂದು ಘಟನೆಯಲ್ಲಿ ಮೃತಪಡೋದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ. ಅವರು ಬೆಳಗ್ಗೆ ಹೋಗಿದ್ದಾರೆ ಅದನ್ನು ಸಂಗ್ರಹ ಮಾಡೋದಕ್ಕೆ. ಆವಾಗ ನೀರಿನ ರಭಸ ಹೆಚ್ಚಳ ಆಗಿ ಇವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಪರಿಣಾಮ ಇಂಥದ್ದೊಂದು ದುರ್ಘಟನೆ ಭಾನುವಾರ ಸಂಭವಿಸಿದೆ. 3ರನ್ನು ರಕ್ಷಣೆ ಮಾಡಲಾಗಿದೆ. ರಕ್ಷಿಸಲ್ಪಟ್ಟವರಿಗೆ ಭಟ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಆತಂಕದ ವಾತಾವರಣ ಸಹಜವಾಗಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ, ಇಂಥದ್ದೊಂದು ದುರಂತ ಘಟನೆ ತಟ್ಟೆಹಕ್ಲ ಸಮೀಪ ಇದೊಂದು ಭೀಕರ ದುರಂತ ಸಂಭವಿಸ್ತಲ್ಲ, ಹೆಂಗ್ ನಡೀತಿದ ಘಟನೆ? ಒಂದು ಆಘಾತಕಾರಿ ಘಟನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಹವಾಮಾನ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಯಾರು ಕೂಡ ನದಿಯ ನೀರಿಗಿರ್ಬೋದು, ಸಮುದ್ರ ನೀರಿಗೆ ಇಳಿಬಾರ್ದು ಅಂತ ಒಂದು ಮಾಹಿತಿಯನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೂ ಕೂಡ ಇಲ್ಲಿ ಇವರು ಸೂಚನೆಯನ್ನು ಧಿಕ್ಕರಿಸಿ ಮೀನು ಏನು ಕಪ್ಪೆ ಚಿಪ್ಪನ್ನ ತರ್ಲಿಕ್ಕೆ ಅವರು ಈಗಾಗಲೇ ನದಿಗೆ ಇಳಿದಿದ್ರು. ಆ ಒಂದು ಸಂದರ್ಭದಲ್ಲಿ ನದಿಯ ಒಂದು ರಭಸಕ್ಕೆ ಸಿಕ್ಕಿ ಈಗ ಒಂದು ಸಾವನ್ನಪ್ಪಿದ್ದಾರೆ. ಸುಮಾರು 13 ಜನರು ಈ ಒಂದು ಕಪ್ಪೆ ಚಿಪ್ಪನ್ನು ತೆಗಿಲಿಕ್ಕೆ ಹೋಗಿದ್ರು ಹೇಳುವಂತ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲಿ ಒಂದೇ ಕುಟುಂಬದ 9 ಜನರ ಪೈಕಿ 8 ಜನರು ಕೂಡ ಇವತ್ತು ಸಾವನ್ನಪ್ಪಿದ್ದಾರೆ. 3 ಈಗಾಗಲೇ ಚೇತರಿಸಿಕೊಂಡಿದ್ದಾರೆ. ಅವರನ್ನ ರಕ್ಷಿಸುವಂತ ಕಾರ್ಯವನ್ನು ಕೂಡ ವೈದ್ಯಾಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ 3 ಜನರದ್ದು ಇನ್ನೂ ಕೂಡ ಶವ ದೊರಕಿಲ್ಲ. ಅವರನ್ನ ಹುಡುಕುವಂತ ಕಾರ್ಯ ಕೂಡ ಈಗ ಬರದಿಂದ ಸಾಗ್ತಾ ಇದೆ.
ಮುಖ್ಯವಾಗಿ ಪೊಲೀಸ್ ಇಲಾಖೆ ಇರ್ಬೋದು, ಅಗ್ನಿಶಾಮಕ ದಳ ಎಲ್ಲ ಸಿಬ್ಬಂದಿಗಳು ಕೂಡ ಇವತ್ತು ಆ ನದಿಯಲ್ಲಿ ಹುಡುಕುವಂತ ಒಂದು ಕಾರ್ಯ ಮಾಡ್ತಾರೆ. ಆದ್ರೆ ಇವತ್ತೇನು ಬದುಕಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತದೆ. ಈಗಾಗಲೇ ಸ್ಥಳೀಯ ಶಾಸಕರು ಮತ್ತೇನು ಮೀನುಗಾರಿಕಾ ಸಚಿವರಾದಂತಹ ಮಂಕಾಳು ವೈದ್ಯರು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಈ ಒಂದು ಘಟನೆಯ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದುಕೊಂಡಿದ್ದಾರೆ. ಆದ್ರೆ ಒಂದ್ ರೀತಿಯಲ್ಲಿ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಅಂದ್ರೆ ಮೀನುಗಾರಿ ಇಲಾಖೆಯ ಒಂದು ದಿವ್ಯ ನಿರ್ಲಕ್ಷ್ಯ ಕಾಣ್ತಾ ಇದೆ. ಯಾಕೆ ಮುಖ್ಯವಾಗಿ ಸರ್ಕಾರ ಏನ್ ಮಾಡ್ತಾ ಇದ್ರೆ 24 ಗಂಟೆ ಏನೋ ಅಲರ್ಟ್ ಅನ್ನು ಘೋಷಣೆ ಮಾಡ್ತಾ ಅಂದ್ರೆ ತುಫಾನುಗಳು ಹೆಚ್ಚಾದಂತ ಸಂದರ್ಭದಲ್ಲಿ. ಆದ್ರೆ ನದಿ ಪಾತ್ರದಲ್ಲಿ ಇವತ್ತು ಯಾರು ಕೂಡ ಅವರನ್ನ ತಡೆಯುವಂತ ಕೆಲಸ ಮಾಡದೇ ಇರೋದ್ರೆ ಅವರು ಇವತ್ತು ನದಿಗೆ ಇಳಿದಿದ್ರು. ಆದ್ರೆ ಅದೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಏನೋ ಸರ್ಕಾರ ನದಿ ಮತ್ತು ಸಮುದ್ರ ಎರಡೂ ಕಡೆಗೂ ತುಂಬಾ ಅಲರ್ಟ್ ಅನ್ನ ಘೋಷಣೆ ಮಾಡಿ ಮತ್ತು ಅಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿದಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸುತ್ತಿರಲಿಲ್ಲ ಹೇಳುವುದು ಕೂಡ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿರುವುದು ಕಂಡು ಬರ್ತಿದೆ. ಪ್ರವೀಣ್, ಮಂಜುನಾಥ್, ಇವರೆಲ್ಲ 14 ಜನ ಏನು ಹೋಗಿದ್ರಲ್ಲ, ಮೊದಲು ಈ ತರನಾಗಿ ನದಿಗೆ ಇಳಿಯೋ ಪ್ರಯತ್ನಗಳನ್ನ ಮಾಡ್ತಿದ್ರ? ಇದೇ ಮೊದಲ ಬಾರಿಗೆ ಏನಾದ್ರು ಹೋಗಿದ್ದ ಇವರು? ಈ ರೀತಿಯ ಮೀನುಗಾರರು ಏನು ಕುಟುಂಬದವ್ರು ಏನ್ ಮಾಡ್ತಾರೆ ಯಾಕಂದ್ರೆ ಅವರು ಎಲ್ಲಾ ಸಂದರ್ಭದಲ್ಲೂ ಕೂಡ ಮೀನುಗಾರಿಕೆಗೆ ತೆರಳುದವ್ರದ್ದು ಮಾಮೂಲಿ ರೂಢಿ. ಆದ್ರೆ ಇವತ್ತೇನೋ ಅವ್ರದ್ದು ಮಳೆಯ ನೀರಿನ ಪ್ರಭಾವ ಜಾಸ್ತಿ ಇತ್ತು ಏನೋ ಇರ್ಬೋದು. ಆ ಒಂದು ಸೆಳೆತಕ್ಕೆ ಸಿಲುಕಿ ಇವತ್ತು ದುರಂತ ಒಂದು ಸಂಭವಿಸಿದೆ. ಆದ್ರೆ ಇಂಥ ಒಂದು ಸರ್ಕಾರ ಇವತ್ತೇನು ಘೋಷಣೆ ಮಾಡಿರ್ತದೆ, ಮಳೆಗಾಲ ಸಂದರ್ಭ ಇರ್ಬೋದು, ಏನೋ ತುರ್ತು ಸಂದರ್ಭದಲ್ಲಿ ಯಾರು ಕೂಡ ನೀರಿಗೆ ಇಳಿಬಾರ್ದು ಹೇಳುವಂತ ಮಾಹಿತಿ ಇತ್ತು. ಆದ್ರೆ ಇವತ್ತು ಮಾಹಿತಿಯನ್ನ ಧಿಕ್ಕರಿಸಿ ಹೋಗಿರೋದು ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದು. ಪ್ರವೀಣ್, ಯಾವ ವಯಸ್ಸಿನವರು? ಎಲ್ಲರೂ ಕೂಡ ವಯಸ್ಸಾದವರ ಅಥವಾ ಯುವಕರ? ವಯಸ್ಸಾದವರು ಇದ್ದಾರೆ, ಮಕ್ಕಳು ಇದ್ದಾರೆ. ಈಗಾಗಲೇ ಅವರ ಮಾಹಿತಿಯನ್ನು ತೆಗೆದುಕುವಂತ ಒಂದು ಕೆಲಸ ಪೊಲೀಸ್ ಇಲಾಖೆ ಅವರಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಸ್ಥಳೀಯರು ಕೂಡ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರೋದು ಕಂಡು ಬಂದಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಸಂಭವಿಸಿರುವಂತಹ ಭೀಕರ ದುರಂತ ಇದು. ಒಂದು ಕಡೆ ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಆಗ್ತಾ ಇದೆ. ಮುಂಗಾರು ಪ್ರವೇಶ ಆದರೆ ಮಳೆಯ ಪ್ರಮಾಣ ಜಾಸ್ತಿ ಆಗುತ್ತೆ, ನದಿಯ ನೀರಿನ ಹರಿವಿನ ಮಟ್ಟವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲಾಖೆಗಳು ಅಲರ್ಟ್ ಆಗಿರಬೇಕು. ಸ್ವತಃ ಮಂಕಾಳು ವೈದ್ಯ ಅಲ್ಲಿಯ ಉಸ್ತುವಾರಿ ಸಚಿವರು, ಅವರ ಬಳಿಯ ಮೀನುಗಾರಿಕೆ ಖಾತೆ ಇದೆ. ಅವರದ್ದೇ ತವರು ಜಿಲ್ಲೆಯಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. ಇದು ಗಮನಿಸಬೇಕಾದಂತಹ ಸಂಗತಿ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದಂಥ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ರಿ. ಜನರ ಆಕ್ರೋಶ ಇರೋದು ಅಲ್ಲೇ. ಇಲಾಖೆಯವರು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು, ಅಲರ್ಟ್ ಮಾಡಬೇಕಾಗಿತ್ತು. ಯಾವ ಕೆಲಸವೂ ಕೂಡ ಆಗಿಲ್ಲ ಅಂತ. ದುರದೃಷ್ಟವಶಾತ್ ಮತ್ತೊಂದು ಕಹಿ ನೆನಪು ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲದೆ ಇರೋದು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಇಂತಹ ಅಹಿತಕರ ಘಟನೆಗಳಾದಾಗ ತುರ್ತು ಸಮಯದಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಸರಿಯಾದಂಥ ಒಂದು ಆಸ್ಪತ್ರೆಯ ವ್ಯವಸ್ಥೆ ಕೂಡ ಇಲ್ಲ ಉತ್ತರ ಕನ್ನಡದಲ್ಲಿ. ಇದು ಕೂಡ ಹಿನ್ನಡೆಗೆ ಕಾರಣ ಆಗುತ್ತೆ. ಏನೋ ಗಾಯಗಳಾಗಿದೆ, ನೀರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸ್ವಲ್ಪ ಪ್ರಯತ್ನ ಪಟ್ಟರೆ ಬದುಕುಳಿತಾರೆ ಅಂತ ನಾವು ಪ್ರಯತ್ನ ಪಡಬೇಕು ಅಂತ ಹೇಳಿದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿಯ ಆಸ್ಪತ್ರೆ ವ್ಯವಸ್ಥೆ ಉತ್ತರ ಕನ್ನಡದಲ್ಲಿಲ್ಲ. ಇದು ಕೂಡ ಜನರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಮೀನುಗಾರರು ಅಂತ ಹೇಳಿದ್ರೆ ಪದೇ ಪದೇ ಸಮುದ್ರಕ್ಕೆ ಇಳಿತಾರೆ, ನದಿಗೆ ಇಳಿತಾರೆ, ಅವರ ಕಾಯಕವೇ ಅದು. ಇವತ್ತು ಅವರ ಹಣೆ ಬರಹ ಸರಿಯಾಗಿರಲಿಲ್ಲ. ಕಪ್ಪೆ ಚುಪ್ಪನ ಸಂಗ್ರಹ ಮಾಡೋದಕ್ಕೆ ತೆಗೆಯೋದಕ್ಕೆ ಹೋಗಿದ್ರು 14 ಮಂದಿ. ನೀರಿನ ಹರಿವು ಜಾಸ್ತಿ ಆಯಿತು. ಪರಿಣಾಮ 8 ಜನ ಮೃತಪಟ್ಟಿದ್ದಾರೆ. ಯಾರು ಹೊಣೆಯಾಗಾದರೆ? ಎಲ್ಲ ಸೂಚನೆಗಳನ್ನು ನದಿಯ ತೀರದಲ್ಲಿ ಕೊಡಬೇಕು ಎನ್ನುವಂತಹ ನಿಯಮಗಳು, ನೀರಿನ ಮಟ್ಟ ಅಲರ್ಟ್ ಮಾಡಬೇಕು ಇಲಾಖೆಯವರು. ಯಾವ ಅಲರ್ಟ್ಗಳು ಕೂಡ ಇಲ್ಲ. ಏಕಾಏಕಿಯಾಗಿ ಇಳಿದ್ರು. ಇವತ್ತು 8 ಜನ ಮೃತಪಟ್ಟರು. ಸರ್ಕಾರದವರು ಇವತ್ತು ಅವರಿಗೊಂದಿಷ್ಟು ಭರವಸೆ ಕೊಡಬಹುದು, ಅವರ ಕುಟುಂಬಸ್ಥವರಿಗೆ ಒಂದಿಷ್ಟು ಪರಿಹಾರ ಕೊಡಬಹುದು. ಆದರೆ ಮೃತಪಟ್ಟವರನ್ನು ವಾಪಸ್ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಮಯದಲ್ಲಿ ಇಂಥ ಅಹಿತಕರ ಘಟನೆಗಳು ಕರಾವಳಿ ತೀರದಲ್ಲಿ ಸಂಭವಿಸ್ತಾನೆ ಇರುತ್ತೆ. ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು, ನದಿ ತೀರದಲ್ಲಿ ಮೀನುಗಾರರಿಗೆ ರಕ್ಷಣೆ ಸಿಗಬೇಕು, ಅವರದ್ದೇ ಆದಂತಹ ರಕ್ಷಣೆಯ ವಿಚಾರದಲ್ಲಿ ಇಲಾಖೆಗಳು ಕೆಲಸ ಮಾಡಬೇಕು ಅಂತ ಘಂಟಾಘೋಷವಾಗಿ ಮಾತನಾಡೋ ಪ್ರಯತ್ನಗಳಾಗುತ್ತೆ. ವಾಸ್ತವದಲ್ಲಿ ಇಂಥ ಘಟನೆಗಳು ಸಂಭವಿಸುತ್ತೆ. ವಾಸ್ತವದಲ್ಲಿ ಸಂಭವಿಸುವಂತಹ ಘಟನೆಗಳಿದು. ಭಟ್ಕಳದ ವೆಂಕಟಾಪುರ ನದಿಯಲ್ಲಿ ಆಗಿರುವಂತಹ ದುರ್ಘಟನೆ ಇದು. ನೋಡಿ, ಮೃತದೇಹಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜನ ಸೇರಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ.
ಕಪ್ಪೆ ಚಿಪ್ಪನ್ನ ತೆಗೆಯೋದಕ್ಕೆ ಹೋಗಿದ್ದ 14 ಮಂದಿ ಮೃತಪಟ್ಟಿರೋ ಘಟನೆ ಇದೆಯಲ್ಲ, ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಘಟನೆ ಇದು. ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಘಟನೆ ಇದು. ಇದೀಗ ಕುಟುಂಬಸ್ಥರ ಆಕ್ರಂದನ ಇದು. ಕಣ್ಣೀರಿಡ್ತಾ ಇದ್ದಾರೆ. ಅವರ ಮೂಲ ಸೌಕರ್ಯಕ್ಕಾಗಿ ಅನೇಕ ವರ್ಷಗಳಿಂದ ಅವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಿದ್ರು. ಕಪ್ಪೆ ಚಿಪ್ಪುಗಳನ್ನು ತೆಗಿತಾ ಇದ್ದಂತಹ ಸಮಯದಲ್ಲಿ ನೀರಿನ ಸೆಳುವಿಗೆಲ್ಲ ಸಿಕ್ಕಾಕೊಂಡ್ರು ಇವರು. ಬೋಟ್ ಹತೋಟಿ ತಪ್ಪಿತು, ಮುಗುಚಿ ಬಿತ್ತು. ಪರಿಣಾಮ ನೀರಿನಲ್ಲಿ ಎಲ್ಲರೂ ಕೂಡ ಮುಳುಗೋದಕ್ಕೆ ಶುರುವಾಯಿತು. ತಕ್ಷಣವೇ ಅಲ್ಲೇ ಇದ್ದಂತಹ ಸ್ಥಳೀಯರು, ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. 8 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಉಳಿದವರ ಕಾರ್ಯಾಚರಣೆ ಮುಂದುವರೆದಿದೆ. ಕೆಲವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಲ್ಲಿ ಬೇಜವಾಬ್ದಾರಿತನ ಸರ್ಕಾರ ಮತ್ತು ಇಲಾಖೆದ್ದು ಅಂತ ಜನರ ಆಕ್ರೋಶ. ಸಣ್ಣ ಬೋಟ್ಗಳ ಮುಖಾಂತರ ಹೋಗುವಾಗ ಬೋಟ್ನಲ್ಲಿರುವ ಪ್ರತಿಯೊಬ್ಬರು ಕಡ್ಡಾಯವಾಗಿ ಲೈಫ್ ಜಾಕೆಟ್ ಅನ್ನು ಧರಿಸಬೇಕು ಅನ್ನೋ ನಿಯಮ ಇದೆ. ಆದರೆ ಇದೀಗ ಪ್ರಾಥಮಿಕವಾಗಿ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇದು ಇಲ್ಲಿ ಉಲ್ಲಂಘನೆ ಆಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೊಂದು ಕಡೆ ಈ ದೋಣಿಯ ಮಿತಿ, ಇಂತಿಷ್ಟು ಮಿತಿಯಲ್ಲಿ ಮಾತ್ರ ಜನ ಹೋಗಬೇಕು ಅನ್ನೋ ನಿಯಮ, ಅದೇನಾದರೂ ಹೆಚ್ಚು ಕಡಿಮೆ ಆಯ್ತಾ, ಇಂಥದ್ದೊಂದು ಚರ್ಚೆ ಕೂಡ ಆಗ್ತಾ ಇದೆ. ಜಿಲ್ಲಾಡಳಿತ, ಹವಾಮಾನ ಇಲಾಖೆ ನದಿ ಅಥವಾ ಸಮುದ್ರದ ಸೆಳೆತ ಹೆಚ್ಚಿದ್ದಂತಹ ಸಮಯದಲ್ಲಿ ನೀರಿಗೆ ಯಾವುದೇ ಕಾರಣಕ್ಕೂ ಮೀನುಗಾರರು ಇಳಿಬಾರದು, ಸಾರ್ವಜನಿಕರು ನದಿಯ ತೀರಕ್ಕೆ ಹೋಗಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಇವತ್ತು ಸಂಭವಿಸ್ತಾ ಇರಲಿಲ್ಲ. ದೋಣಿ ಚಲಾವಣೆ ಅನ್ನೋದೇನಿರುತ್ತೆ ಸಂಪೂರ್ಣವಾಗಿ ನಿಷೇಧ ಆಗಿರುತ್ತೆ ಆ ಸಮಯದಲ್ಲಿ. ಇವತ್ತು ಏಕಾಏಕಿಯಾಗಿ ಇಂಥದ್ದೊಂದು ಘಟನೆ ಸಂಭವಿಸಿರೋದು. ಅಪಾಯಕಾರಿ ವಲಯಗಳನ್ನು ಗುರುತಿಸಬೇಕು, ಆ ವಲಯಗಳಿಗೆ ಎಚ್ಚರಿಕೆಗಳನ್ನು ಕೊಡಬೇಕು ಅಂತ. ನಿಯಮ ಬಾಹಿರವಾಗಿ ಇಳಿಯೋದು ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ದಾರಿಯಾಗುತ್ತೆ. ಆದರೆ ಯಾವುದು ಕೂಡ ಇಲ್ಲಿ ಆಗಿಲ್ಲ ಅಂತ ಮೇಲ್ನೋಟಕ್ಕೆ ಸಾರ್ವಜನಿಕರು ಹೇಳ್ತಾ ಇರೋದು. ಹೀಗಾಗಿ 8 ಜನ ಮೃತಪಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಮೃತಪಟ್ಟಂತಹ ವ್ಯಕ್ತಿಗಳು ಶಿರಾಲಿ ಮೂಲದ ಒಂದು ಕುಟುಂಬದವರು ಅಂತ ಹೇಳ್ತಿದ್ದಾರೆ. 9 ಜನ. ಇದೀಗ ಅದರ ಪೈಕಿ ಕೆಲವೊಂದಿಷ್ಟು ಜನರನ್ನು ಅಲ್ಲಿಯ ಭಟ್ಕಳ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನೂ ಕೆಲವರ ದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ. ತಟ್ಟೆ ಹಕ್ಕಲು ನದಿಯಲ್ಲಿ ನಡೆದಂತಹ ಘಟನೆ ಇದು. 8 ಜನ ಮೃತಪಟ್ಟಿರೋದು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಶಾಸಕರಾದಂತಹ ಸುನಿಲ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ದುರಂತ ಒಂದು ಸಂಭವಿಸಿಬಿಟ್ಟಿದೆ ಭಾನುವಾರ, ಗಮನಕ್ಕೆ ಬಂತ ಸರ್ ನಿಮಗೆ? ಹೌದು, ನಾನು ಈಗಾಗಲೇ ಬೆಳಿಗ್ಗೆ 10 ಗಂಟೆಗೆ ಈ ದುರಂತ ನಡೀತು. 10:15 ಸ್ಪಾಟ್ಗೆ ಹೋಗಿ ಈಗಾಗಲೇ ಭಟ್ಕಳ ಸರ್ಕಾರಿ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಎದುರಿಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಇದೊಂದು ಘೋರ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಇದು ಆಗ್ಬಾರ್ದಿತ್ತು. ಯಾಕಂದ್ರೆ ಭಟ್ಕಳ ಇತಿಹಾಸದಲ್ಲಿ ಇದೊಂದು ಪ್ರಥಮ ಘಟನೆ ಮತ್ತು ಇದೊಂದು ಘೋರ ದುರಂತ ಅಂತಕ್ಕಂತ ಮಾತನ್ನ ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ಸರ್, ಎಲ್ಲ ಬಡ ಕುಟುಂಬದವರು, ಒಂದೇ ಕುಟುಂಬ ಇದು. ಈಗಾಗಲೇ 8 ಶವಗಳು ಭಟ್ಕಳದಲ್ಲಿದೆ. 6 ಮಹಿಳೆಯರದು, 2 ಪುರುಷರದು. ಈಗಾಗಲೇ 2 ಮಂದಿನ ಹೆಚ್ಚಿನ ಚಿಕಿತ್ಸೆಗೆ ಈಗಾಗಲೇ ಮಣಿಪಾಲ ಕಳಿಸುವಂತ ಕೆಲಸ ಮಾಡಿದ್ದೇನೆ. ಅದ್ರ ಜೊತೆ ಈಗ 3 ಬಾಡಿಗಳನ್ನ ಮತ್ತೆ ಹುಡುಕ್ಲಿಕ್ಕೆ ಫೈರ್ ಬ್ರಿಗೇಡ್ ಪ್ರಾರಂಭ ಮಾಡಿದ್ದಾರೆ. ಇದು ನನ್ನ ಕ್ಷೇತ್ರಕ್ಕಿಂತ ನನ್ನ ಊರಲ್ಲಿ, ಇದು ಶಿರಾಲಿ ಅಂತ ಹೇಳಿದ್ರೆ ನನ್ನ ಊರು ಸರ್. ನನ್ನ ಊರಲ್ಲೇ ಆಗಿರ್ತಕ್ಕಂಥ ಘಟನೆ. ಯಾಕಂದ್ರೆ ಬಹಳ ಬಡ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಬೆಳಿಗ್ಗಿನ ಮೀನ್ ಬೇಟೆಗೆ ಮತ್ತು ಚಿಪ್ಪೆಕಲ್ಲ ಅಂತ ನಮ್ಮಲ್ಲಿ ತೆಗಿತಾರೆ. ಅದು ಬೆಳಿಗ್ಗೆ ನೀರು ಇಳಿತ ಮತ್ತು ಬರ್ತಾ ಅಂತ ಆಗ್ತದೆ ಸರ್. ನೀರು ಇಳಿತದ ಸಂದರ್ಭದಲ್ಲಿ ಇದನ್ನ ತೆಗಿಲಿಕ್ಕೆ ಅವಕಾಶಗಳಿದೆ. ಈ ಸಂದರ್ಭ ಹೋದಾಗ ಅವರಿಗೆ
ಹೋಗುವ ದಾರಿಯಲ್ಲಿ ಬರ್ಬೇಕಾದ್ರೆ ಹೆಚ್ಚಿನ ನೀರು ಬರುವಂತ ಕೆಲಸ ಆಯ್ತು. ಯಾಕಂದ್ರೆ ನಿನ್ನೇನು ಮಳೆ ಆಗಿತ್ತು, ಭಟ್ಕಳದಲ್ಲಿ ನಿನ್ನೆ ಭಾರಿ ಮಳೆ ಆಗಿತ್ತು, ಮೊನ್ನೆನೂ ಸ್ವಲ್ಪ ಮಳೆ ಆಗಿತ್ತು. ಈ ಒಂದು ಸಂದರ್ಭದಿಂದ ನೀರು ಹೋಗುವಂತ ಕೆಲಸ ಆಗಿ ಅಷ್ಟೂ ಜನ ಬಳಿಕ ಹೋಗುವಂತ ಕೆಲಸ ಆಯ್ತು ಸರ್. ಇದೊಂದು ಅವರು ಹಾಸ್ಪಿಟ್ಲ್ ಹತ್ರ ಅವ್ರ ಕುಟುಂಬದ ಆಕ್ರಂದನ ನೋಡಿದಾಗ ನಿಜವಾಗ್ಲೂ ಹೃದಯದಲ್ಲಿ ಬಹಳ ನೋವಾಗ್ತದೆ ಸರ್. ಯಾಕಂದ್ರೆ ಒಂದೇ ಕುಟುಂಬ, ಒಂದೇ 8 ಮಂದಿನ 10 ಮಂದಿನ ಒಂದೇ ಶವ ಏನು ಸ್ಮಶಾನದಲ್ಲಿ ಬುದ್ಧಿ ಮಾಡ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸರ್. ಭಟ್ಕಳದಲ್ಲಿ ವಿಪರೀತವಾದ ಮಳೆ ಆಗಿತ್ತು, ನೀರಿನ ಹರಿವಿತ್ತು ಅಂತ ಹೇಳ್ತಾ ಇದ್ದೀರಿ ಸರ್. ಯಾವುದೇ ಎಚ್ಚರಿಕೆ ಇರ್ಲಿಲ್ವಾ ಇವರಿಗೆಲ್ಲ? ಸರ್, ಇದು ಯಾವುದೇ ಎಚ್ಚರಿಕೆ ಅಂದ್ರೆ ಇದು ಬೆಳಿಗ್ಗೆ ನೀರು ಇಲ್ಲದೆ ಇರ್ತಕ್ಕಂಥ ಇಳಿತದ ಸಂದರ್ಭದಲ್ಲಿ ಹೋಗ್ತಕ್ಕಂಥದ್ದು. ನಿನ್ನೆ ಆಗಿರ್ತಕ್ಕಂಥ ಮಳೆಗೆ ಬಹಳಷ್ಟು ಜನ ಸಲಹೆಯನ್ನು ಕೊಟ್ಟಿದ್ರಂತೆ ಅವ್ರಿಗೆ ಬರ್ಬೇಡಿ ಅಂತಕ್ಕಂಥದನ್ನ ಆ ಊರಲ್ಲಿ. ಆದ್ರೂ ಇವರು ಬೆಳಿಗ್ಗೆನ ಒಂದು ಬೇಟೆಗೆ ಹೋಗಿರ್ತಕ್ಕಂಥದ್ದು. ಇದು ಬೆಳಿಗ್ಗೆ 10-10:30 ಒಳಗೆ ಮುಗಿಬೇಕು ಸರ್. ಯಾಕಂದ್ರೆ 10:30 ನಂತರ ಇದು ನೀರು ಏರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಪ್ರಾರಂಭ ಆಗ್ತದೆ. ಇವರು ಅದನ್ನ ಲೆಕ್ಕಿಸದೆ ಮಾಡಿ ಇವತ್ತು ಇಂಥ ಒಂದು ದುರ್ಘಟನೆ ಆಗಿದೆ ಸರ್. ಬಹಳ ನೋವಾಗ್ತದೆ ಇಲ್ಲಿ ಹಾಸ್ಪಿಟ್ಲ್ ಹತ್ರ. ಏನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು, ಯಾರಿಗ್ ಸಮಾಧಾನ ಹೇಳಬೇಕು, ಯಾರನ್ನ ಸಮಾಧಾನ ಪಡಿಸ್ಬೇಕಂತಕ್ಕಂಥದ್ದೇ ದೊಡ್ಡ ಒಂದು ಸವಾಲಾಗಿದೆ ಸರ್. ನಾನು ಒಂದು ಮಾತು ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ, ತಾವಿದೊಂದು ಸರ್ಕಾರ ಗಮನಕ್ಕೆ ತಕೊಂಡ್ ಬಂದು ಯಾಕಂದ್ರೆ ಬಹಳ ಬಡ ಕುಟುಂಬದವ್ರು, ಒಬ್ಬರು ತಂದೆ ತಾಯಿ ಮತ್ತು ಮಗ ಹೋಗಿದ್ದಾರೆ, ತಂದೆ ಹೋಗಿದ್ದಾರೆ, 4 ಹೆಣ್ಮಕ್ಳು ಇರ್ತಕ್ಕಂಥ ಒಂದು ತಾಯಿ ಹೋಗಿದೆ. ಮತ್ತೆ ದೊಡ್ಡ ಘಟನೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಕುಟುಂಬ, ಅಂದ್ರೆ ಎಲ್ಲ ಒಂದೇ ಕುಟುಂಬದಲ್ಲಿ ಮತ್ತ 3 ಬರ್ತಕ್ಕಂಥ ಬಾಡಿನೂ ಸಹ ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥವ್ರು. ನಾನು ನಿಮ್ಮ ವಾಹಿನಿ ಮುಖಾಂತರ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತೇನೆ, ಕುಟುಂಬಕ್ಕೆ 10 ಲಕ್ಷದಕ್ಕೆ ಹೆಚ್ಚು ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದ್ ಕಡೆ ಮುಂಗಾರು ಪ್ರವೇಶ ಆಗ್ತಿದೆ ಸುನಿಲ್ ನಾಯಕ್ ಅವರೇ, ಕೆಲವೇ ದಿನಗಳಲ್ಲಿ ಮುಂಗಾರು ಪ್ರವೇಶ ಆಗುತ್ತೆ ಕರಾವಳಿಗೆ. ಇಂಥ ಅಹಿತಕರ ಘಟನೆಗಳಿಗೆ ಮತ್ತೆ ಉತ್ತರ ಕನ್ನಡ ಆಗಲಿ ದಕ್ಷಿಣ ಕನ್ನಡ ಯಾವುದು ಕೂಡ ಆಗಬಾರ್ದು ಅನ್ನೋ ನನ್ನ ನಿರೀಕ್ಷೆ ಇದೆ. ನಿಮ್ಮದೇ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಮೀನುಗಾರಿಕೆ ಇಲಾಖೆಯ ಖಾತೆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ನಮ್ಮಲ್ಲಿದೆ ಅಂತ. ಖಂಡಿತ ಸರ್, ಮೂಲಭೂತ ಸೌಕರ್ಯ ಏನಿದೆ ಅಂತ ಹೇಳಿದ್ರೆ ಇಂಥ ಘಟನೆಗಳಿಗೆ ಈ ಸಮುದ್ರ ದಂಡೆಯಲ್ಲಾಗಿರ್ಬೋದು, ಹೊಳೆ ದಂಡೆಯಲ್ಲಾಗಿರ್ಬೋದು, ಅದಕ್ಕಾಗಿರ್ತಕ್ಕಂಥ ಒಂದು ಕ್ರಮ ಕೈಗೊಳ್ಳುವಂತ ಕೆಲಸ ಮೀನುಗಾರಿಕೆ ಇಲಾಖೆ ಮಾಡ್ಬೇಕು. ಈ ಕೊನೆಯ ಸಂದರ್ಭದಲ್ಲಿ ನಾವೇನು ಪ್ರಥಮ ಬಾರಿಗೆ ಮೀನು ಪ್ರಾರಂಭ ಆದ್ಕೊಳ್ಳೆ ಮಾಡಿ ಅಂತ ಹೇಳುದಿಲ್ಲ. ಈ ಮುಗಿಯೋ ಹಂತದಲ್ಲಿ ಸೈಕ್ಲೋನ್ ಇದೆ, ಮಳೆ ಇದೆ, ರಾತ್ರಿ ಭಟ್ಕಳದಲ್ಲಿ ಸೆಡಿಲು ಮಿಂಚಿನ ಮಳೆ ಆಗಿದೆ. ಆ ಸಂದರ್ಭದಲ್ಲಿ ಇದಕ್ಕೊಂದು ಕ್ರಮ ಕೈಗೊಳ್ಬೇಕಿತ್ತು ಅಂತಕ್ಕಂಥದನ್ನ ಮೀನುಗಾರಿಕೆ ಇಲಾಖೆ ಸಚಿವರು ಮತ್ತು ಮೀನುಗಾರಿಕೆ ಇಲಾಖೆ ಕೈಗೊಳ್ಬೇಕಿತ್ತು ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ನಾಯಕ್ ಅವರೇ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮಾಜಿ ಶಾಸಕರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಬೆಳಗ್ಗೆ 10:30 ಸುಮಾರಿಗೆ ನಡೆದಂತಹ ಘಟನೆ ಇದು. ನೀರಿನ ಹರಿವು ಕಡಿಮೆ ಇದ್ದಂತಹ ಸಮಯದಲ್ಲೇ ಇದನ್ನ ಸಂಗ್ರಹಣೆ ಮಾಡೋದಕ್ಕೆ ಮುಂದಾಗ್ತಾರಂತೆ. ಹಾಗೆ ಸಂಗ್ರಹಣೆ ಮಾಡೋದಕ್ಕೆ ಹೋದಂತಹ ಸಮಯದಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ. ಅವರಿಗೆ ಎಚ್ಚರಿಕೆ ಕೊಡಬೇಕಾಗಿತ್ತು. ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಭಟ್ಕಳದಲ್ಲಿ ವಿಪರೀತವಾದ ಮಳೆ ಆಗಿದೆ, ವ್ಯಾಪಕವಾದಂಥ ಮಳೆ ಸುರಿದಿದೆ. ಮಳೆ ಸುರಿದಿದ್ದರ ಪರಿಣಾಮ ನದಿಯ ಹರಿವಿನ ಮಟ್ಟ ಜಾಸ್ತಿ ಆಗಿದೆ. ಇವ್ಯಾವುದನ್ನು ಕೂಡ ಆಲೋಚಿಸದೆ ಇವರೆಲ್ಲರೂ ಕೂಡ ನದಿಗಿಳಿದಿದ್ರು. ಸಹಜವಾಗಿ ಜೀವನ ನಡೆಸಬೇಕು, ಬದುಕು ಕಟ್ಕೊಳ್ಬೇಕು, ವ್ಯಾಪಾರ ವಹಿವಾಟು ಮೀನುಗಾರಿಕೆ ಅಂತ ಹೇಳಿದ್ರೆ ನೀರಿನ ವಿರುದ್ಧ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ನೀರಿನ ವಿರುದ್ಧ ಹೋರಾಟ ಮಾಡಿ ಅಲ್ಲಿ ಗೆದ್ದು ಬಂದು ಜೀವನ ನಡೆಸುವಂತಹ ಸಂದರ್ಭ ಇರುತ್ತೆ. ಆದರೂ ಕೂಡ ಅಪಾಯದ ದಿನಗಳು ಅಂತ ಕೆಲವೊಂದಿಷ್ಟು ದಿನ ಇರುತ್ತೆ, ಅಪಾಯದ ಸಮಯ ಅಂತ ಕೆಲವೊಂದಿಷ್ಟು ಸಮಯ ಇರುತ್ತೆ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೆಳಗಿಳಿಬಾರದು ಅನ್ನುವಂತಹ ಸೂಚನೆ. ಇದೀಗ ಭಟ್ಕಳದಲ್ಲಿ ನಡೆದಂಥ ಘನಘೋರ ದುರಂತ ಪ್ರಕರಣ ಘಟನೆಯಲ್ಲಿ ಒಟ್ಟು 10 ಮಂದಿ ಮೃತಪಟ್ಟಿದ್ದಾರೆ. 8 ಇತ್ತು, ಇದೀಗ 2 ಜಾಸ್ತಿಯಾಗಿ 10ಕ್ಕೆ ಏರಿಕೆ ಆಗಿದೆ. ಎಲ್ಲರೂ ಕೂಡ ಒಂದೇ ಕುಟುಂಬದವರು. ಇದು ಗಮನಿಸಬೇಕಾದ ಸಂಗತಿ, ಒಂದೇ ಕುಟುಂಬದವರು. ನನ್ನ ಊರಿನಲ್ಲಿ ಆಗಿರುವಂಥ ದುರ್ಘಟನೆ ಇದು. ಮಾಜಿ ಶಾಸಕರ ಮಾತಿದು. ನನ್ನದ್ದೇ ಊರಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಈ ಘಟನೆಯಿಂದ ಬಹಳ ಬೇಸರವಾಗಿದೆ. ಮಾಜಿ ಶಾಸಕ ಸುನಿಲ್ ನಾಯಕ್ ಜಿ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿರೋದು. ಮಾತನಾಡಿದರು ಸುನಿಲ್ ನಾಯಕ್. ಅವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ.
ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿತ್ತು, ಅಲರ್ಟ್ ಆಗಬೇಕಾಗಿತ್ತು ಹವಾಮಾನ ಇಲಾಖೆ, ಮೀನುಗಾರಿಕೆ ಇಲಾಖೆಯವರು. ಆದರೆ ಇಂಥದ್ದೊಂದು ದುರಂತ ಸಂಭವಿಸಿಬಿಟ್ಟಿದೆ ಅಂತ. ಮೃತ ದೇಹಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮಣಿಪಾಲಿಗೆ ಕೆಲವೊಂದಿಷ್ಟು ಜನರನ್ನು ಕರೆದುಕೊಂಡು ಹೋಗಲಾಗಿದೆ. ಕೆಲವೊಂದಿಷ್ಟು ಜನರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಒಂದು ಹುಬ್ಬಳ್ಳಿಯ ಕಿಮ್ಸ್ಗೆ ಹೋಗಬೇಕು, ಇಲ್ಲದೆ ಇದ್ದರೆ ಮಣಿಪಾಲಿಗೆ ಹೋಗಬೇಕಾದಂಥ ಸಂದಿಗ್ಧ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯ ಜನರದ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡಬೇಕಂದ್ರೆ ಒಂದು ಆಸ್ಪತ್ರೆ ವ್ಯವಸ್ಥೆ ಉತ್ತರ ಕನ್ನಡದಲ್ಲಿ ಇಲ್ಲ. ಇವತ್ತು ದೂರದ ಹುಬ್ಬಳ್ಳಿಗೆ ಹೋಗಬೇಕು, ಇಲ್ಲದೆ ಹೋದರೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಬೇಕು. ಇವತ್ತು ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮಣಿಪಾಲಿಗೆ ಕರೆದುಕೊಂಡು ಹೋಗಿದ್ದಾರೆ. ಯಾರು ನ್ಯಾಯ ಕೊಡಿಸ್ತಾರೆ? ಇದಕ್ಕೆ ಪರಿಹಾರವೇನೇನೋ ಕೊಡ್ಬೋದು, 1 ಲಕ್ಷನೋ 2 ಲಕ್ಷನೋ ಎಷ್ಟೋ ಪರಿಹಾರವನ್ನು ಕೊಡ್ಬೋದು. ಆದರೆ ಮೃತಪಟ್ಟವರ ಜೀವ, ಒಂದೇ ಕುಟುಂಬದವರು 9 ಜನ ಅಂತ ಹೇಳಿದ್ರೆ ಅವರ ಡಿಪೆಂಡೆನ್ಸಿ ಹೆಂಗಿರುತ್ತೆ, ಅವರ ಮೇಲೆ ಅವಲಂಬಿತರಾದವರ ಪರಿಣಾಮ ಹೆಂಗಿರುತ್ತೆ. ಜನರ ಆಕ್ರೋಶ ಕೂಡ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ. ಈ ಕಪ್ಪೆ ಚಿಪ್ಪನ್ನ ಆಯುವುದು ಅಥವಾ ಕುಬ್ಬೆ ತೆಗೆಯೋದು ಅಂತ ಕರೀತಾರೆ. ಅದನ್ನ ಕುಬ್ಬೆ ತೆಗೆಯೋದು ಅಂತ ಹೇಳಿದ್ರೆ, ನದಿ ಅಥವಾ ಸಮುದ್ರದಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದಾಗ, ಲೋ ಟೈಡ್, ಸಣ್ಣ ಉಬ್ಬರಗಳಿದ್ದಾಗ ಇದನ್ನು ಆಯ್ದುಕೊಳ್ತಾರೆ. ಈ ಸಮಯವನ್ನು ಆಯ್ದುಕೊಳ್ತಾರೆ. ಅದಕ್ಕೆ ಸುನಿಲ್ ನಾಯಕ್ ಅವರು ಹೇಳಿದ್ರು, ಬೆಳಗಿನ ಸಮಯವನ್ನು ಇವರು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಇದೇ ಕಾರಣ. ಯಾಕೆ ಅಂತ ಹೇಳಿದ್ರೆ ನೀರಿನ ಮಟ್ಟ ಇಳಿತಾ ಇರುತ್ತೆ, ಆಳವು ಕೂಡ ಕಡಿಮೆ ಇರುತ್ತೆ ಅನ್ನುವ ಕಾರಣಕ್ಕಾಗಿ ನದಿಯ ತಳದ ಏನಿರುತ್ತೆ ಅಲ್ಲಿ ಕಪ್ಪೆ ಚಿಪ್ಪುಗಳು ಏನಿರುತ್ತೆ ಅದು ಸುಲಭವಾಗಿ ಸಿಕ್ಬಿಡುತ್ತೆ ಅನ್ನೋದು ಇವರೆಲ್ಲರ ಆಶಾಭಾವನೆ ಆಗಿರುತ್ತೆ. ಹೀಗಾಗಿ ಈ ಸಮಯದಲ್ಲಿ ಅವರು ಇಳಿತಾರೆ. ಹೀಗಾಗಿ ಅದೇ ಸಮಯದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿರೋದು, ಬೆಳಗ್ಗೆ ಸಂಭವಿಸಿರೋದು. ನದಿಯ ತಳಭಾಗದ ಮರಳು ಸದಾ ಚಲಾವಣೆಯಲ್ಲಿರುತ್ತೆ, ಸದಾ ಚಲಿಸ್ತಾ ಇರುತ್ತೆ. ಕೆಲವು ಕಡೆ ದಿಢೀರಾದಂಥ ಸುಳಿಗಳು ಜಾಸ್ತಿ ಆಗುತ್ತೆ, ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಹರಿವು ಜಾಸ್ತಿ ಆಗುತ್ತೆ, ಅದು ಅಪಾಯಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತೆ. ಅದೇ ಮಾದರಿಯಲ್ಲಿ ಇಂಥದ್ದೊಂದು ಘಟನೆ ಆಗಿರೋದು. ಮತ್ತೊಂದು ಕಡೆ ದೋಣಿನಲ್ಲಿ ಎಷ್ಟು ಜನ ಹೋಗಿದ್ರು, ಆ ಕೆಪಾಸಿಟಿ ಏನಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬರಬೇಕಾಗಿದೆ. 10 ಮಂದಿ ಒಂದೇ ಕುಟುಂಬದವರು ಸದ್ಯಕ್ಕೆ ಮೃತಪಟ್ಟಿರೋದು. ಆಸ್ಪತ್ರೆಯ ಮುಂಭಾಗದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮವರನ್ನ ಕಳೆದುಕೊಂಡವರು ಕಣ್ಣೀರು ಹಾಕ್ತಾ ಇರೋದು. ಭಟ್ಕಳದ ತಟ್ಟೆ ಹಕ್ಕಲು ನದಿಯಲ್ಲಿ ಘೋರ ದುರಂತ ಒಂದು ಸಂಭವಿಸಿದೆ ಅಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರೋದು. ನದಿಯ ಮಧ್ಯಭಾಗಕ್ಕೆ ಹೋದಂತಹ ಸಮಯದಲ್ಲಿ ನೀರಿನ ದಿಢೀರ್ ಆಳ ಮತ್ತು ಪ್ರವಾಹದ ಆ ಪರಿಸ್ಥಿತಿಯನ್ನ ಅಂದಾಜು ಮಾಡೋದಕ್ಕೆ ಇವ್ರ ಕಡೆಯಿಂದ ಸಾಧ್ಯ ಆಗ್ಲಿಲ್ವಂತೆ. ಆ ಸಮಯದಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳ್ತಾ ಇರೋದು. ಕರಾವಳಿಯ ಜನರಿಗೆ ಒಂದು ಉದಾಸೀನತೆ ಇರುತ್ತೆ, ಇದು ನಮ್ಮ ಪ್ರತಿನಿತ್ಯದ ಕಾಯಕ ಅಂತ. ಮೀನುಗಾರಿಕೆ, ಕಪ್ಪೆ ಚಿಪ್ಪೆ ಹಿಡಿಯೋದು, ಇದೆಲ್ಲವೂ ಕೂಡ ಅವರ ದಿನನಿತ್ಯದ ಕಾಯಕ. ಹೀಗಾಗಿ ಸುರಕ್ಷಿತ ನಿಯಮಗಳನ್ನೇನಾದರೂ ಪಾಲಿಸಲಿಲ್ವಾ, ಇದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇದು ಮೊನ್ನೆ